ಈಗಾಗಲೇ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಶುಭಾರಂಭವನ್ನು ಮಾಡಿಕೊಂಡಿದ್ದಾರೆ. ದಾಳಿಯಲ್ಲಿ ಹನುಮ ಮರಿ ಗುಂಡಣ್ಣ ಯುವ ದಾಳಿಗಾರ ಕಾದ್ದೊಡ್ಬೇಕಾಗಿದೆ. ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾದ್ರು. ಜರ್ಸಿ ನಂಬರ್ 6 ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಒಬ್ಬ ಸ್ಟಾರ್ ಪ್ಲೇಯರ್ ಬೋನಸ್ ಅಂಕದೊಂದಿಗೆ ವಾಪಸ್ಸಾಗಿದ್ದಾರೆ. 2-0. ಮುಂದಿನ ಪಂದ್ಯ MDSA ಹರಿಯಾಣ ವರ್ಸಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಇದರ ಪ್ರಾಯೋಜಕರಾಗಿ ಶ್ರೀ ವಿನಾಯಕ ಶಾಮಿಯಾನ ಇವರ ಪ್ರಾಯೋಜಕತ್ವದಲ್ಲಿ ತಂಡ ಕಾಣಿಸ್ಕೊಳ್ತಾ ಇದೆ. ಎದುರಾಳಿ ತಂಡವಾಗಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್. 4-2 ಇನ್ ಫೇವರ್ ಆಫ್ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು. ಉತ್ತಮವಾದಂಥ ಹಿಡಿತ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಸಮಬಲ ಹೋರಾಟದಲ್ಲಿ ಪಂದ್ಯ. 1 ಅಂಕದ ಸೇರ್ಪಡೆ ಆಗ್ತದೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡಕ್ಕೆ. ದಾಳಿಯಲ್ಲಿ ಹನುಮ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಪರ್ಶೂಟ್ ಮಾಡುವಂತ ಪ್ರಯತ್ನ, ಚಾಣಕ್ಷತನದ ಆಟ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡದ ಜರ್ಸಿ ನಂಬರ್ 8. Six, 4 in favor of Keshava Sports Club Tamil Nadu. Hello, organizer. Drinking water kodi. Organizer, please. Drinking water kodi team ge.
ಮುಂದಿನ ಪಂದ್ಯ MDSC ಹರಿಯಾಣ ಕುವೆಂಪು ಕುಲ್ಸ್ ಪ್ರಾಯೋಜಕತ್ವದ ತಂಡ ಎದುರಿಸ್ತಾ ಇದ್ದಾರೆ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. JKM ಬುಲ್ಸ್ ಪ್ರಾಯೋಜಕತ್ವದಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ಅಂಕಣದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದೆ. ಸಾಕಷ್ಟು ವೇಗದ ದಾಳಿ, ಲಾಬಿಯನ್ನು ಬಳಸ್ಕೊಳ್ತಾ ಇಲ್ಲಿ ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್ ಅನ್ನು ಪಡ್ಕೊಂಡಿದ್ದಾನೆ. 6 ಈಚ್ 6-6 ಸಮಬಲ ಹೋರಾಟದಲ್ಲಿ ಪಂದ್ಯ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡದ ಜರ್ಸಿ ನಂಬರ್ 9 ದೂರದ ತಮಿಳುನಾಡಿನಿಂದ ಆಗಮಿಸಿದಂಥ ತಂಡ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು. ನೀವು ಹೆಚ್ಚಾಗಿ ಆ ತಂಡದ ಹೆಸರನ್ನ ವಿಶ್ವನಾಥ್ ಇಲ್ಲಿ ಬನ್ನಿ ಸರ್, ಇಲ್ಲಿಗೆ ಬನ್ನಿ ಸರ್, ಇಲ್ಲಿಗೆ ಬನ್ನಿ ಹಿಂದೆ ವಿಶ್ವಣ್ಣ. ಉತ್ತಮವಾದಂಥ ದಾಳಿ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಮೂಲತಃ ತೂತುಕುಡಿ ಮೂಲದ ಆಟಗಾರರು. ನೀವೆಲ್ಲರೂ ತೂತುಕುಡಿ ಎಕ್ಸ್ಪ್ರೆಸ್ ಅನ್ನ ಕೇಳಿರ್ತೀರ. ದಾಳಿಯಲ್ಲಿ ಹನುಮ ಮತ್ತು ದಾಳಿಯಲ್ಲಿ ಹನುಮ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. 5 ಆಟಗಾರ ನಡುವೆ ವಿಶಿಷ್ಟ ರೀತಿಯ ದಾಳಿ. ಫಾರ್ ದ ನೆಕ್ಸ್ಟ್ ಮ್ಯಾಚ್ MDSC ಹರಿಯಾಣ ವರ್ಸಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ಪ್ಲೀಸ್ ಗೆಟ್ ರೆಡಿ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಈ ತಂಡದ ಪ್ರಾಯೋಜಕರಾಗಿ ಶ್ರೀ ವಿನಾಯಕ ಶಾಮಿಯಾನ ಇವರ ಪ್ರಾಯೋಜಕತ್ವದಲ್ಲಿ ತಂಡ ಕಾಣಿಸ್ಕೊಳ್ತಾ ಇದೆ. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ರೈಟ್ ಕಾರ್ನರ್ ಭಾಗದಿಂದ ಒಂದು ಮಿಸ್ಟೇಕ್, ಬೇಡವಾದಂಥ ಹಿಡಿತಕ್ಕೆ ಮುಂದಾದರು.
ಒಂದು ಅಡ್ವಾನ್ಸ್ ಟ್ಯಾಕಲ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಆಟಗಾರರಿಂದ ಬೇಡವಾದಂಥ ಹಿಡಿತ. ಎಂ.ಎ. ಗೋಪಾಲ ಸ್ವಾಮಿ ಬ್ರಿಗೇಡ್ ವಿರಾಷ್ಟ್ರದಲ್ಲಿ. ಗುರು, ನಾಳೆ ಬೆಳಿಗ್ಗೆ ಮ್ಯಾಚು ಎಷ್ಟು ಗಂಟೆಗೆ ಅಂತ ಅನೌನ್ಸ್ ಮಾಡಿ, ಯಾಕೆಂದರೆ ಆಟಗಾರರೆಲ್ಲ ಹೋಗ್ತಾ ಇದ್ದಾರೆ ಗೊತ್ತಾಗಬೇಕು. ನಾಳೆ ಬೆಳಗ್ಗೆ 8:30ಕ್ಕೆ ಸರಿಯಾಗಿ, ನಾಳೆ ಬೆಳಗಿನ ಪಂದ್ಯಗಳು 8:30ಕ್ಕೆ ಸರಿಯಾಗಿ ಪಂದ್ಯಗಳು ಪ್ರಾರಂಭವಾಗುತ್ತವೆ. ಎಲ್ಲ ತಂಡಗಳಿಗೂ ಸೂಚನೆ ಇದೆ. ಈ ಒಂದು ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ದಿನದ ಪಂದ್ಯಗಳು ಬೆಳಿಗ್ಗೆ ಸರಿಯಾಗಿ 8:30 ಆರಂಭವಾಗುತ್ತೆ. ಎಲ್ಲ ಕ್ರೀಡಾಪಟುಗಳು ಸರಿಯಾಗಿ ತಮ್ಮ ಹಾಜರಾತಿ ನೀಡಬೇಕು. सभी प्लेयर कल सुबह 8:30 बजे मैच शुरू होता है. सभी टीम प्लीज 8:30 बजे कल रिपोर्ट कीजिए. ಹತ್ತು 8ರಲ್ಲಿ ಪಂದ್ಯ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ 2 ಅಂಕದ ಮುನ್ನಡೆಯಲ್ಲಿದೆ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 7 ಥರ್ಡ್ ರೈಡ್. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಅಡ್ವಾನ್ಸ್ ಟ್ಯಾಕಲ್ ಬೇಡವಾದಂಥ ಹಿಡಿತ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡ ಮಿಸ್ಟೇಕ್ ಮಾಡಿದ್ರು. ಮತ್ತೆ ದಾಳಿಯಲ್ಲಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಹನುಮ. ಕಾದ್ದೋಡೋಣ ಹನುಮ. 5 ಆಟಗಾರರ ನಡುವೆ ವಿಶಿಷ್ಟ ರೀತಿಯ ದಾಳಿಯ ಶೈಲಿಯನ್ನು ಕಾಣಬಹುದಾಗಿದೆ. ಯಾವುದೇ ಅಂಕಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾದರು. ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಮುನೇಗೌಡರು, ತೀರ್ಪುಗಾರರಾಗಿ ಶ್ರೀಯುತ ವಾಸುರವರು, ಹಾಗೆ ಶ್ರೀಯುತ ಸುದೀಪ್ ರವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶ್ರೀಯುತ ದೊರೆಸ್ವಾಮಿರವರು ಹಾಗೂ ಶ್ರೀಯುತ ಸಂದೀಪ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ಕೋರರ್ ಆಗಿ ಶ್ರೀಯುತ ಮಂಜೂರವರು, ಹಾಗೆ ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಶ್ರೀಯುತ ಸುನಿಲ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಥರ್ಡ್ ರೈಡ್ ಒಂದು ತಂಡದಿಂದ ನೇರವಾಗಿ 2 ಎಂಟಿ ರೈಡ್ ಆದರೆ 3ನೇ ರೈಡ್ ಡಿಸೈಡ್ ರೈಡ್ ಆಗಿರುತ್ತೆ. ಎಸ್, ಬೋನಸ್ +1 ಟಚ್ ಪಾಯಿಂಟ್.
ಉತ್ತಮವಾದಂಥ ಟ್ಯಾಕಲ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. 13-10 ಥರ್ಡ್ ರೈಡ್. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡಕ್ಕೆ ಒಂದಂಕದ ಸೇರ್ಪಡೆ. ಹನುಮ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮರಿ ಗುಂಡಣ್ಣ. ಎಸ್, ಅದ್ಭುತವಾದಂತಹ ಎಸ್ಕೇಪ್. ತಮ್ಮ ಬಾಡಿಯನ್ನು ಸಂಪೂರ್ಣವಾಗಿ ಮಿಡ್ ಲೈನ್ ಹತ್ತ ಪುಷ್ ಮಾಡ್ತಾ ಇಲ್ಲಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. 14-12 14-12 ಇನ್ ಫೇವರ್ ಆಫ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ರಿವರ್ಸ್ ಆಂಕಲ್ ಹೋಲ್ಡ್ನ ಪ್ರಯತ್ನ ಇತ್ತು, ಸಮಯ ಮುಗಿತಾ ಇತ್ತು. ಬೇಡವಾದಂಥ ಟ್ಯಾಕಲ್. ಕಬಡ್ಡಿಯಲ್ಲಿ ಒತ್ತಡದಲ್ಲಿ ಕೆಲವೊಮ್ಮೆ ಈ ರೀತಿ ಟ್ಯಾಕಲ್ಗಳು ಬರುವಂಥದ್ದು ಸಹಜ. ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಶ್ರವಣಬೆಳಗೊಳ ವಿಧಾನಸಭಾದ ಜನಪ್ರಿಯ ನಾಯಕರು, ಜನಸೇವೆಗೆಂದು ಸದಾ ಸಿದ್ಧರಿರುವಂಥ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಎಂ.ಎ. ಗೋಪಾಲ್ ಸ್ವಾಮಿ ಬ್ರಿಗೇಡ್ ಇವರ ಆಶ್ರಯದಲ್ಲಿ ರಾಷ್ಟ್ರ ಮಟ್ಟದ ಸೆಕೆಂಡ್ ಕಾಲ್ ಹರಿಯಾಣ ವರ್ಸಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ಆಟಗಾರರೇ, ನಿಮಗೆ ಇದು ಎರಡನೇ ಕರೆ. ಆಟಗಾರರನ್ನು ಅಣಿಗೊಳಿಸಿ. ಹರಿಯಾಣ ವಿರುದ್ಧ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಹಲೋ, ಮತ್ತೆ ದಾಳಿಯಲ್ಲೇ ಹನುಮ ಮರಿ ಬಾಹುಬಲಿ. 15-13 2 ಅಂಕದ ಮುನ್ನಡೆಯಲ್ಲಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. This is the very important announcement. All the team captains
tomorrow match will be started sharp 8:30, so be ready. All the teams be reporting in time. ಎಸ್ ನಮ್ಮ ನಲ್ಮೆಯ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರ ಹುಟ್ಟುಹಬ್ಬ ಈಗಾಗಲೇ 12 ಗಂಟೆ ಆಗಿದೆ. ಎಲ್ಲ ಚನ್ನರಾಯಪಟ್ಟಣ ಜನತೆ ಪರವಾಗಿ ಹಾಗೂ ಸಮಸ್ತ ಕ್ರೀಡಾಪಟುಗಳ ಪರವಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಈ ಭವ್ಯ ವೇದಿಕೆಯಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಿಕ್ಕಿದ್ದಾರೆ. ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಜನರ ಜೊತೆಯಲ್ಲಿ ಬೆರೆತ ಜನರಿಗೋಸ್ಕರ, ವಿಶೇಷವಾಗಿ ಯುವ ಜನತೆಗೋಸ್ಕರ ಪ್ರತಿ ವರ್ಷವೂ ಸಹ ಒಂದೊಂದು ರೀತಿಯ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. What a beautiful ride! ये है कमाल की राइड. ಒಂದೇ ದಾಳಿಯಲ್ಲಿ ಹನುಮ ಹೊತ್ತು ತಂದಿದ್ದಾನೆ. ಎಷ್ಟು? ಪಂಚ ಪಾಂಡವರನ್ನು ಹೊತ್ತು ತಂದ ಹನುಮ ಅಲ್ಲ, ಭೀಮ. ಐದು ದಾಳಿಯನ್ನ 5 ಅಂಕಗಳನ್ನು ಪಡೆಯುವುದರ ಮೂಲಕ ಪಂದ್ಯದ ದಿಕ್ಕನ್ನೇ ಬದಲಿಸಿದಂತ ಹನುಮ ಅಲ್ಲ, ಭೀಮ. ಈ ಮ್ಯಾಚ್ ಮುಗಿದ್ಮೇಲೆ ಭೀಮಾ ಚಿತ್ರದಿಂದನೇ ಒಂದು ಸಾಂಗ್ ಹಾಕ್ಸ್ಬಿಡೋಣ ಬಿಡಿ. ಸೂಪರ್ ಡೆಕ್ಕಲ್ ಆನ್ ಆಗಿದೆ. ಪದ್ದು ದಾಳಿಯಲ್ಲಿ ಇಬ್ಬರು ಆಟಗ ನಡುವೆ ಆಂಕಲ್ ಔಟ್ ಬಂದಿದೆ. ಕಾದ್ ನೋಡೋಣ, ಸ್ಟ್ರಗಲ್ ನಡೀತಾ ಇದೆ ಈ ಬಾರಿ. ಸೂಪರ್ ಟ್ಯಾಕಲ್. ಎಸ್, ಆಫಿಷಿಯಲ್ ಟೈಮ್ ಔಟ್. ಎಸ್, ಮುನ್ನೇಗೌಡ ಎಸ್, ಇಲ್ಲಿ ಆಟಗಾರನ ನೆಕ್ ಹೋಲ್ಡ್ ಮಾಡಿದ್ದಕ್ಕಾಗಿ ಗ್ರೀನ್ ಕಾರ್ಡ್ನ ವಾರ್ನಿಂಗ್ ಅನ್ನು ನೀಡಿ ಅದೇ ರೀತಿ ರೈಡರ್ ಸೇಫ್ ಅಂತ ತೀರ್ಪುಗಾರರು ತೀರ್ಮಾನ ನೀಡಿದ್ದಾರೆ. ಕಬಡ್ಡಿಯಲ್ಲಿ ನೆಕ್ ಹೋಲ್ಡ್ ಆಗಿರ್ಬೋದು ಅಥವಾ ಜರ್ಸಿ ಹೋಲ್ಡ್ ಆಗಿರ್ಬೋದು, ಆಟಗಾರನ ಒಂದು ಜೀವಕ್ಕೆ ಅಂದರೆ ಇಂಜುರಿ ಆಗುವಂಥ ಲಕ್ಷಣಗಳಿರುತ್ತೆ. ಹಾಗಾಗಿ ಕಬಡ್ಡಿಯಲ್ಲಿ ಸಾಕಷ್ಟು ನಿಯಮಗಳಿದೆ, ಅದೆಲ್ಲದಕ್ಕೂ ಆಟಗಾರರು ಬದ್ಧರಾಗಿರಬೇಕು.
ಎಸ್, ಯಾವುದೇ ರೀತಿಯಾದಂಥ ಗೊಂದಲ ಬೇಡ. ಕೆಲವೊಮ್ಮೆ ತಾಂತ್ರಿಕ ದೋಷಗಳಾಗುವಂಥ ಸಹಜ. ಯಾಕಂದರೆ ಒಂದು ರಂಗಣ್ಣ ರಂಗಣ್ಣ ಎಸ್, ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ಡೈವಿಂಗ್ ಟ್ಯಾಕಲ್ ಬಂತಾದ್ರೆ ಈ ಬಾರಿ 2+2 4 ಪಾಯಿಂಟ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಶ್ರೀ ವಿನಾಯಕ ಶಾಮಿಯಾನ ಇವರ ಪ್ರಾಯೋಜಕತ್ವದಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವರ್ಸಸ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎರಡು ಅದ್ಭುತವಾದಂಥ ತಂಡಗಳು. ಲೀಗ್ ಮಾದರಿಯ ಪಂದ್ಯ ಆಗಿರೋದ್ರಿಂದ ಪ್ರತಿಯೊಂದು ಪಂದ್ಯವೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಉತ್ತಮವಾದಂಥ ಟ್ಯಾಕಲ್. ಶ್ರೀ ವಿನಾಯಕ ಶಾಮಿಯಾನ, ಶ್ರೀ ವಿನಾಯಕ ಟೆಂಟ್ ಹೌಸ್ ಪ್ರಾಯೋಜಕತ್ವದ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು 25-21 ಅದ್ಭುತವಾದಂತಹ ಕಂಬ್ಯಾಕ್. ಮೇಸ್ತ್ರಿ ಬಸವ, ಹಲೋ ಎಸ್, 27-22 ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಉತ್ತಮವಾದಂಥ ಟ್ಯಾಕಲ್.
ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಎಂದು ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರ ಹುಟ್ಟುಹಬ್ಬ. ಸಮಸ್ತ ಚನ್ನರಾಯಪಟ್ಟಣ ಜನತೆ ಪರವಾಗಿ ಎಲ್ಲ ಎಂ.ಎ. ಗೋಪಾಲ್ ಸ್ವಾಮಿ ಬ್ರಿಗೇಡ್ ಇವ ರಾಷ್ಟ್ರದಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿ. ಈ ಸುಂದರವಾದಂತಹ ಟೆಂಟ್ ಹೌಸ್ ಹಾಗೆ ವೇದಿಕೆಯ ಅಲಂಕಾರವನ್ನು ನಮ್ಮ ಶ್ರೀ ವಿನಾಯಕ ಶಾಮಿಯಾನ ಶ್ರೀಯುತ ಸೋಮಣ್ಣರವರ ಒಂದು ಕೈ ಚಳಕದಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಅವರ ಒಂದು ಮಾಲೀಕತ್ವದಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡ ಇಲ್ಲಿ ಅಂಕಣದಲ್ಲಿ ಉತ್ತಮವಾದಂಥ ಪ್ರದರ್ಶನ ನೀಡ್ತಾ ಇದ್ದಾರೆ. ಅದಕ್ಕೆ ಎದುರಾಳಿ ತಂಡವಾಗಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಹನುಮ ಕದ್ದೊಡೋಣ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಪದ್ದು ಡೈವಿಂಗ್ ಡಬಲ್ ಆಂಕಲ್ ಬಂತು. ಸಾಕಷ್ಟು ಅಡ್ವಾನ್ಸ್ ಟ್ಯಾಕಲ್ ಆಗಿರೋದ್ರಿಂದ ಇಲ್ಲಿ ದಾಳಿಗಾರ ಸುಲಭವಾಗಿ ಮಿಡ್ಲೈನ್ ಅನ್ನ ರೀಚ್ ಆಗಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್ ಅನ್ನು ಪಡ್ಕೊಂಡು ತಂಡಕ್ಕೆ ಆಸರೆ ಆಗಿದ್ದಾನೆ ಶ್ರೀ ವಿನಾಯಕ ಶಾಮಿಯಾನ. ಈ ಬಾರಿ ಕಾದೋಡೋಣ, ಟ್ಯಾಕಲ್ ಬಂದಿದೆ, ಬಟ್ ವೇಗದ ದಾಳಿ. 2+2 4 ಪಾಯಿಂಟ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಅಫಿಷಿಯಲ್ ಟೈಮ್ ಔಟ್.
ಎಸ್ 35-24 35-24 ಇನ್ ಫೇವರ್ ಆಫ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಉತ್ತಮವಾದಂಥ ದಾಳಿ, 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ಶ್ರೀ ವಿನಾಯಕ ಶಾಮಿಯಾನ ಸೋಮಣ್ಣವರ ಪ್ರಾಯೋಜಕತ್ವದ ಸ್ವಾಮಿಯಣ್ಣ ಡಿ ಕಾಳೆನಹಳ್ಳಿ ಇವರ ಪ್ರಾಯೋಜಕತ್ವದ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು. ಎಸ್ 35-27 ದಾಳಿಯಲ್ಲಿ ಹನುಮ. ಶ್ರೀ ವಿನಾಯಕ ಟೆಂಟ್ ಹೌಸ್ ಡಿ ಕಾಳೆನಹಳ್ಳಿ ಸ್ವಾಮಿ ಅಣ್ಣವರ ಪ್ರಾಯೋಜಕತ್ವದ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಕಮ್ಬ್ಯಾಕ್ ಮಾಡುವಂತ ಎಲ್ಲ ಪ್ರಯತ್ನದಲ್ಲಿದ್ದಾರೆ. 35-27 ಎಸ್ ಕಾದ್ ನೋಡ್ಬೇಕಾಗಿದೆ. ಎಸ್ ಆಫಿಷಿಯಲ್ ಟೈಮ್ ಔಟ್, ವೇಟ್ ಫಾರ್ ದಿ ಡಿಸಿಷನ್, ಪ್ಲೇಯರ್ಸ್ ಡೋಂಟ್ ಆರ್ಗ್ಯೂ. ವೇಟ್ ಉಳಿದ ಪ್ಲೇಯರ್ಸ್ ಹಿಂದಕ್ಕೆ ಹೋಗಿ ತೀರ್ಪುಗಾರ ತೀರ್ಮಾನ ನೀಡ್ತಾರೆ. ಅಲ್ಲಿ ಯಾವುದೇ ಗೊಂದಲಕ್ಕೆ ಒಳಗಾಗೋದು ಬೇಡ. ಎಸ್ ರೈಡರ್ ಸೇವ್, 1 ಪಾಯಿಂಟ್ ವಿನಾಯಕ ಶ್ರೀ ವಿನಾಯಕ ಶಾಮಿಯಾನ. थर्ड राइड कैप्टन, लास्ट 4 मिनट्स टू गो, आखिरी 4 मिनट का खेल अभी बाकी है. थर्ड राइड, इट्स अ डू और डाई. (36-28) in favor of ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಯಶಸ್ವಿಯಾದಂಥ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಮೂವತ್ತೇಳು 28, 37-28 ಇನ್ ಫೇವರ್ ಆಫ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಮತ್ತೆ ದಾಳಿಯಲ್ಲಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಹನುಮ. ವಾಟ್ ಅ ಕ್ಯಾಚ್! ಅದ್ಭುತವಾದಂತಹ ಹಿಡಿತ. ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳೆನಹಳ್ಳಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಕಮ್ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ. ಕಾದ್ ನೋಡೋಣ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಒಂದು ರೋಚಕ ಪಂದ್ಯ. 37-29. ಕ್ಯಾಪ್ಟನ್, ಲಾಸ್ಟ್ 3 minutes to go, 3 minutes for full time. Yes! What a ride! ये है सुपर डुपर राइड! ಪ್ರೇಕ್ಷಕರ ಹರ್ಷೋದ್ಗಾರ. ಶ್ರೀ ವಿನಾಯಕ ಟೆಂಟ್ ಹೌಸ್
ಡಿ ಕಾಲೇನಹಳ್ಳಿ ಸ್ವಾಮಿಯಣ್ಣವರ ಪ್ರಾಯೋಜಕತ್ವದ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಒಂದು ಅದ್ಭುತವಾದಂಥ ಪ್ರದರ್ಶನ ನೀಡ್ತಾ ಇದ್ದಾರೆ. ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು. ಜನಸೇವೆ ಒಂದೇ ಇವರ ಕಾಯಕ, ನಮಗೆಂದು ಇವರೇ ನಾಯಕ. ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲಸ್ವಾಮಿ ಸರ್ ಅವರ 55ನೇ ವರ್ಷದ ಹುಟ್ಟುಹಬ್ಬ. ಎಲ್ಲ ಸಮಸ್ತ ಕ್ರೀಡಾ ಪಟುಗಳ ಪರವಾಗಿ, ಸಮಸ್ತ ಚನ್ನರಾಯಪಟ್ಟಣ ಜನತೆ ಪರವಾಗಿ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲಸ್ವಾಮಿ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಇದ್ದೇವೆ. ಮೂವತ್ತೆಂಟು 36 38-36 ವಾಟ್ ಅ ಕಮ್ ಬ್ಯಾಕ್. ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳಿನಹಳ್ಳಿ. ಅಂತಿಮ ಕರೆ ಹರಿಯಾಣ ವಿರುದ್ಧ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಹರಿಯಾಣ ವಿರುದ್ಧ ಕಲ್ಕೆರೆ ಸ್ಪೋರ್ಟ್ಸ್ ಎರಡು ತಂಡದ ಆಟಗಾರರೇ, ಇದು ನಿಮಗೆ ಅಂತಿಮ ಕರೆ. ಅಂಕಣವನ್ನು ಪ್ರವೇಶ ಮಾಡಿ. ಓಹೋ ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು. ಉತ್ತಮವಾದಂಥ ಟ್ಯಾಕಲ್. 39-36 ಎಸ್ ವೇಟ್. (39-36) in favor of ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ಹನುಮ. ಎಂಥ ಪಂದ್ಯ! ಈ ಮಧ್ಯರಾತ್ರಿಯಲ್ಲೂ ಸಹ ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಾಗ್ತಾ ಇದೆ. ಉಸಿರನ್ನ ಬಿಗಿ ಹಿಡಿದು ನೋಡುವ ರೀತಿಯ ಒಂದು ಪಂದ್ಯ. ಒಂದು ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ಈ ಬಾರಿ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಥರ್ಡ್ ರೈಡ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. Do or die. 39-37 in favor of Vishweshwaraya Sports Club. It's a do or die. ಅದ್ಭುತವಾದಂಥ ಆಂಕಲ್ ಹೋಲ್ಡ್. ವಾಟ್ ಅ ಕ್ಯಾಚ್. ಶ್ರೀ ವಿನಾಯಕ ಶಾಮಿಯಾನ ಡಿ ಕಾಳೇನಹಳ್ಳಿ, ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು. ಎಂಥ ಪಂದ್ಯ ಪ್ರೇಕ್ಷಕರೇ, ಬರ್ಲಿ ಒಂದು ಜೋರ ಚಪ್ಪಾಳೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಹರಿಯಾಣ ವರ್ಸಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಮುಗಿಸ್ಲಿ. 39-39. What a match. ಎಸ್, ಲೀಗ್ ಮಾದರಿಯ ಪಂದ್ಯ. ಈ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಟೈಮ್. ಮುಂದಿನ ಪಂದ್ಯ ಹರಿಯಾಣ ಸ್ಟೇಟ್ ವಿರುದ್ಧ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ಆಟಗಾರರೇ ಅಂಕಣವನ್ನು ಪ್ರವೇಶ ಮಾಡಿ. ನಿಮಗೆ ಅಂತಿಮ ಕರೆ. ಹರಿಯಾಣ ಟೈಮ್ ಕೋಚ್ ಇಮಿಡಿಯೇಟ್ಲಿ ಗ್ರೌಂಡ್ ನಂಬರ್ ಎಂಟ್ರಿ. ಲೀಗ್ ಮಾದರಿಯ ಪಂದ್ಯ